ನಾಲ್ಕನೇ ಕರ್ನಾಟಕ ರಾಜ್ಯ ಆರ್ಮ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ 2024 ನೆಕ್ಸಸ್ ಕೋರಮಂಗಲ ಮಾಲ್ನಲ್ಲಿ ನಡೆಯಿತು. ಕರ್ನಾಟಕ ರಾಜ್ಯ ಆರ್ಮ್ ರೆಸ್ಲಿಂಗ್ ಅಸೋಸಿಯೇಷನ್ ಇತ್ತೀಚೆಗೆ ತನ್ನ 4ನೇ ರಾಜ್ಯ ಆರ್ಮ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ ಅನ್ನು ನೆಕ್ಸಸ್ ಮಾಲ್ ಕೋರಮಂಗಲದ ಸಹಯೋಗದೊಂದಿಗೆ ಮಾರ್ಚ್ 2024ರಲ್ಲಿ ನಡೆಸಿತು. ನೆಕ್ಸಸ್ ಮಾಲ್ನಲ್ಲಿ ಮಹಿಳಾ ದಿನಾಚರಣೆಯ ವಿಶೇಷ ಉತ್ಸಾಹದೊಂದಿಗೆ ಚಾಂಪಿಯನ್ಶಿಪ್ ನಡೆಯಿತು ಮತ್ತು ಇದು ರಾಜ್ಯದ 150ಕ್ಕೂ ಹೆಚ್ಚು ಆಟಗಾರರನ್ನು ಕಂಡಿತು. ಈ ಋತುವಿನಲ್ಲಿ ಭಾಗವಹಿಸುವುದು ಕಳೆದ ವರ್ಷದ ಚಾಂಪಿಯನ್ಶಿಪ್ಗಳು ಮಲೇಷ್ಯಾದಲ್ಲಿ ನಡೆದ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತವನ್ನು ಪ್ರತಿನಿಧಿಸಲು ಹೋದ 11 ಕ್ರೀಡಾಪಟುಗಳನ್ನು ನಿರ್ಮಿಸಿದವು ಮತ್ತು ಅವರು 4 ಪದಕಗಳೊಂದಿಗೆ ಮರಳಿದರು. ಆರ್ಮ್ ರೆಸ್ಲಿಂಗ್ ಅತ್ಯಂತ ಹಳೆಯ ಕ್ರೀಡಾ ಪ್ರಕಾರಗಳಲ್ಲಿ ಒಂದಾಗಿದೆ. ಇದು 400 ಶತಮಾನಗಳಿಂದ ಅಸ್ತಿತ್ವದಲ್ಲಿದೆ. ಇದು ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಕ್ರೀಡೆಗಳಲ್ಲಿ ಒಂದಾಗಿದೆ. ಕ್ರೀಡೆಗೆ ಸಾಕಷ್ಟು ಶಕ್ತಿ, ಬದ್ಧತೆ, ಕಠಿಣ ಪರಿಶ್ರಮ ಮತ್ತು ಕೌಶಲ್ಯಗಳು ಬೇಕಾಗುತ್ತವೆ. ಕೆಎಸ್ಎಸ್ಎ ಭಾರತದಲ್ಲಿ ಆರ್ಮ್ ರೆಸ್ಲಿಂಗ್ ನಿಯಂತ್ರಣ ಮಂಡಳಿ ಮತ್ತು ಇಂಟರ್ ನ್ಯಾಷನಲ್ ಫೆಡರೇಷನ್ ಫಾರ್ ಆರ್ಮ್ ರೆಸ್ಲಿಂಗ್ನೊಂದಿಗೆ ಸಂಯೋಜಿತವಾಗಿದೆ. ನಗರವು ಕ್ರೀಡೆಯನ್ನು ಕೈಗೆತ್ತಿಕೊಂಡಿದೆ ಮತ್ತು ಈಗ 400ಕ್ಕೂ ಹೆಚ್ಚು ಸಾಮಾನ್ಯ ಸದಸ್ಯರು ಇದನ್ನು ಆಡುತ್ತಿದ್ದಾರೆ ಎಂದು ಕೆಎಸ್ಎಸ್ಎ ಅಧ್ಯಕ್ಷ ಉಜ್ವಲ್ ಮುಖಿಯಾ ತಮ್ಮ ಹೇಳಿಕೆಯಲ್ಲಿ ಹಂಚಿಕೊಂಡಿದ್ದಾರೆ. ಈ ವರ್ಷ ಬೆಂಗಳೂರಿನಲ್ಲಿ ನಡೆಯಲಿರುವ ಏಷ್ಯನ್ ಚಾಂಪಿಯನ್ಶಿಪ್ಗೆ ಕೆಎಸ್ಎಸ್ಎ ಹರಾಜು ಹಾಕುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ರಾಜ್ಯ ಚಾಂಪಿಯನ್ಶಿಪ್ನಲ್ಲಿ ವಿಜೇತರಾದವರಿಗೆ ಗ್ರೀಸ್ನಲ್ಲಿ ನಡೆಯಲಿರುವ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಲು ಅವಕಾಶವಿದೆ. ರಾಜ್ಯ ಚಾಂಪಿಯನ್ಶಿಪ್ನಲ್ಲಿ ಗೆದ್ದ ಆಟಗಾರರು ಮೇ ತಿಂಗಳಲ್ಲಿ ಅಸ್ಸಾಂನಲ್ಲಿ ನಡೆಯಲಿರುವ ನ್ಯಾಷನಲ್ಸ್ ಅಲ್ಲಿ ರಾಜ್ಯವನ್ನು ಪ್ರತಿನಿಧಿಸುತ್ತಾರೆ. ಇವೆಂಟ್ ಅನ್ನು ಎಕೆಬಿ ಗ್ರೂಪ್, ದಿ ವಾವ್ ಫ್ಯಾಕ್ಟರಿ, ಡಬ್ಲ್ಯೂಡಬ್ಲ್ಯೂ ವೆಂಚರ್ಸ್ ಮತ್ತು ದಿ ಕಲರ್ ಬಾಕ್ಸ್ ಸ್ಟುಡಿಯೋ ಬೆಂಬಲಿಸುತ್ತದೆ. ಇದನ್ನು ಬೆಂಗಳೂರಿನ ಪ್ರಮುಖ ಇವೆಂಟ್ ಕಂಪನಿಯಾದ 03 ಈವೆಂಟ್ಸ್ ನಿರ್ವಹಿಸುತ್ತದೆ. My name is Ujwal Mukhia. I am the president of Karnataka State Arm Wrestling Association. I have with us the General Secretary of Board of Control of Arm Wrestling Association in India and Karnataka State Arm Wrestling Association Vice President. Today we are hosting the 4th State National Championship in Karnataka, and we are very happy to say that we have more than 150 registrations for this edition, and we are very, very excited because first time we have more than 15 girls who are participating from Karnataka for the nationals to be held in Assam during the month of June. We are very proud to say that we have a lot of support from the youth department of Karnataka, and we are very thankful to Mr. Manjunath. We are looking forward to a big support from the government of Karnataka because these are players coming from different parts and districts of Karnataka who will be representing Karnataka in the forthcoming nationals. Last year we had more than 7 players who participated in the World Championship in Malaysia, and we were proud to say that we had 4 gold medal winners. This year the team is looking more bigger, more stronger and more vibrant. So thank you so much for spreading the word across to the complete areas of Karnataka. Ujjwal was saying we had around 160 registrations so far. So this is one of the largest group which we had so far in the last 4 years. So we are looking forward, whoever qualifies here, right, the gold and the silver, they'll be representing Karnataka in the nationals. And from there we'll be representing our nation once it is qualified in Greece, which is going to be held in Greece in the month of September. And we are also having Asian Championship, which we are bidding. Karnataka is bidding to have it in Bangalore at least, but we don't know when it is going to happen. We are hoping for the best. ನನ್ನ ಹೆಸರು ಪುನೀತ್ ಅಂತ. ಸೊ ನಾನು ಆ್ಯಂಡ್ ರೆಸ್ಲಿಂಗಲ್ಲಿ ಚಾಂಪಿಯನ್ನು. ಸೊ 9 ಸತಿ ಚಾಂಪಿಯನ್ ಆಗಿದ್ದೀನಿ. ಸೊ ಈ ಸ್ಪೋರ್ಟ್ಸು ತುಂಬ ಗ್ರೋತ್ ಆಗ್ತಿದೆ, ತುಂಬ ಖುಷಿ ಆಗ್ತಿದೆ. ಮೊದಲು 100+ ಇತ್ತು, ಈಗ 160+ ಆಗಿದೆ. ಸೊ ಇದೇ ಥರ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳೆಲ್ಲರೂ ಈ ಕಾಂಪಿಟೇಷನ್ನ ಫೋಕಸ್ ಮಾಡಿ ಎಲ್ಲರೂ ಡ್ರೀಮಾಗಿ ತೊಗೊಂಡು ಬಂದು ಆಡಬೇಕು. ಸೊ ಇನ್ನು ನೆಕ್ಸ್ಟ್ ಲೆವೆಲ್ ಕರ್ನಾಟಕನ ಇನ್ನು ಹೈ ಲೆವೆಲ್ಗೆ ತೊಗೊಂಡೋಗಿ ವರ್ಲ್ಡ್ ಎಲ್ಲ ರೆಪ್ರೆಸೆಂಟ್ ಮಾಡಿ ಎಲ್ಲ ಗುರುತಿಸ್ಕೋಬೇಕು ಅನ್ನೋದು ತುಂಬ ಆಸೆ. ಫಿರಾಸ್ ಸಲ್ಮಾನ್, ನಾನು ಬ್ಯಾಂಗ್ಳೂರಿಂದ. ಸೊ ಮಲ್ಟಿಪಲ್ ಟೈಮ್ ಸ್ಟೇಟ್ ಚಾಂಪಿಯನ್ ಆಗಿದ್ದೀನಿ ಆ್ಯಂಡ್ ನ್ಯಾಷನಲ್ ಗೋಲ್ಡ್ ಮೆಡಲಿಸ್ಟ್ ಆಗಿದ್ದೀನಿ IHFF ಮುಂಬೈಯಲ್ಲಿ. ಮತ್ತು ಆದ ನಂತರ ಆರ್ಮ್ ರೆಸ್ಲಿಂಗ್ ಬಂದು ಒಂದು ಫಾಸ್ಟೆಸ್ಟ್ ಗ್ರೋಯಿಂಗ್ ಗೇಮ್ ಇದೆ ಈಗ ಇಂಡಿಯಾದಲ್ಲಿ. ನಾವು ಅದನ್ನು ತುಂಬಾ ಸಪೋರ್ಟ್ ಮಾಡಿ ಒಂದು ಅತಿ ದೊಡ್ಡ ಸಂಖ್ಯೆಯಲ್ಲಿ ತೊಗೊಂಡು ಹೋಗ್ತಾ ಇದ್ದೀವಿ. ಆಲ್ರೆಡಿ ನಮ್ಮ ಕರ್ನಾಟಕಕ್ಕೆ ಹೋದ ವರ್ಷ ನಡೆದಂಥ ಏಷ್ಯನ್ ಚಾಂಪಿಯನ್ಶಿಪ್ ಆಗಲಿ, ವರ್ಲ್ಡ್ ಚಾಂಪಿಯನ್ಶಿಪ್ ಆಗಲಿ, ಅದರಲ್ಲಿ ನಾವು ಸುಮಾರು ಒಂದು 4 ಗೋಲ್ಡ್ ಮೆಡಲ್ ಮಾಡಿದಿರಿ, ಒಂದು 5 ಸಿಲ್ವರ್ ಮೆಡಲ್ ಮಾಡಿದಿರಿ, 3 ಬ್ರೋನ್ಸ್ ಮೆಡಲ್ ಮಾಡಿದಿರಿ, ಎಲ್ಲ ನಮ್ಮ ಕರ್ನಾಟಕದಿಂದ ಅಥ್ಲೀಟ್ಸ್ ಹೋಗಿ. ಸೊ ಈ ಸರಿ ನಡೆಯುವಂಥ ಗ್ರೀಸಲ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ ನಡೀತಾ ಇದೆ. ಅತಿ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಕರ್ನಾಟಕ ಟೀಮ್ನ ತೊಗೊಂಡೋಗಿ ಒಂದು ಸಾಧನೆ ಮಾಡಿಬಿಟ್ಟು ಒಂದು ಬೇರೆ ಲೆವೆಲ್
ಲೆವೆಲಲ್ಲಿ ಒಂದು ಕರ್ನಾಟಕನ ರಿಪ್ರೆಸೆಂಟ್ ಮಾಡಬೇಕಂತ ಹೇಳ್ಬಿಟ್ಟು ನಮ್ಮದು ಒಂದು ಆಸೆ ಇದೆ. ಶ್ರೀ ಅಂತೇಳಿ ನಾನು ಇದು ಸ್ಟೇಟ್ ಬಂದು ಸೆಕೆಂಡ್ ಟೈಮ್ ಆಡ್ತಾ ಇದ್ದೀನಿ. ನಾನು ಫಸ್ಟ್ ಬಂದು JP ನಗರದಲ್ಲಿ ಆಡಿದೆ, ಅಲ್ಲಿ ಫಸ್ಟ್ ಪ್ರೈಸ್ ಆ್ಯಂಡ್ ಚಾಂಪ್ ಆಫ್ ದ ಚಾಂಪಿಯನ್ ವಿನ್ ಆಗಿದೆ. ಇದು ಬಂದು ನನ್ನ ಸೆಕೆಂಡ್ ಟೈಮ್. ಸೊ ಆ್ಯಕ್ಚುಲಿ ಬೆಸ್ಟ್ ಯಾಕಂತಂದರೆ ಒಂದು ಹುಡುಗಿನ ಆಚೆ ಬಿಟ್ಟು ಮನೇಲಿ ಆಡ್ಸೋದು ಅಂದರೆ ತುಂಬ ಕಷ್ಟ. ಅದು ಇಷ್ಟು ಜನದ ಮುಂದೆ ಎಂಕರೇಜ್ಮೆಂಟ್ ಜೊತೆ ಅದು ವುಮೆನ್ಸ್ ಡೇ ದಿವಸ ವಿನ್ ಆಗಿರೋದು ತುಂಬ ಖುಷಿ ಆಗ್ತಿದೆ. ಮೀನ್ಸ್ ಎಲ್ಲರಿಗೂ ಈಗಿನ ಜನ್ರೇಷನಲ್ಲಿ ಸ್ಪೋರ್ಟ್ಸ್ ಇರಲೇಬೇಕು, ಯಾಕಂದರೆ ನಮ್ಮ ಹೆಲ್ತು ನಮ್ಮ ಫಿಟ್ನೆಸ್ಸು. ಸೊ ಎಲ್ಲರೂ ಮೇಂಟೈನ್ ಮಾಡಲೇಬೇಕು. 4 ಆರ್ಮ್ಸ್ ಅಂದರೆ ತಕ್ಷಣವೇ ಬರೀ ಹುಡುಗರೇ ಆಡ್ತಾರೆ ಅನ್ನೋದೇನಿಲ್ಲ, ಹುಡುಗಿರು ಬರ್ತಾರೆ. ಸೊ ಯು ಕ್ಯಾನ್ ಸಿ ಎಷ್ಟು ಜನ ಹುಡುಗಿರಿದ್ದಾರೆ ಅಂತ. ಸೊ ಐ ಥಿಂಕ್ ಸೊ ನೆಕ್ಸ್ಟ್ ಸ್ಟೇಟ್ ಲೆವೆಲಲ್ಲಿ ಎಲ್ಲರೂ ಸಿಗೋಣ ಅನ್ಕೋತೀನಿ. ಇನ್ನೂ ಜಾಸ್ತಿ ಜನ ಒಳ್ಳೆ ಟಫ್ ಕಾಂಪಿಟೇಷನ್ ಕೊಡೋಣ, ನಮ್ಮ ಕರ್ನಾಟಕನ ಇನ್ನೂ ನ್ಯಾಷನಲ್ಗೆ ಹೋಗಿ ಸ್ಟೇಟ್ ಎಲ್ಲ ಕಡೆ ಚೆನ್ನಾಗಿ ವಿನ್ ಮಾಡಿಸೋಣ ಅಂತ ಕೇಳ್ಕೊತೀನಿ. Arm wrestling is a growing game and it is growing very fast. So we have mentors like Ujjwal sir, who is not here, and Salman sir. They are very supportive. They support us in each and every field during our practices and how to do things, how we should hook and how we should do things how we do moves in arm wrestling. So that's it.